ಹಾಯ್ ಗಾಯ್ಸ್, KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, KCETದು ಲೇಟೆಸ್ಟ್ ಆಗಿ ನಿಮಗೆ 3 ಬಿಗ್ ಅಪ್ಡೇಟ್ ಆದರೆ ಇರುವಂಥದ್ದು. ಈ ಒಂದು 3 ಅಪ್ಡೇಟ್ಸ್ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಅದ್ರ ಜೊತೆಗೆ ನೀವು ನೆಕ್ಸ್ಟ್ ಡಿಗ್ರಿಗೆ ಹೋದ್ಮೇಲೆ ನಿಮಗೆ ಎಲ್ಲ ಯೂನಿವರ್ಸಿಟಿ ಅಪ್ಡೇಟ್ಸು ಸಿಗ್ತಿರುತ್ತೆ. ಅದ್ರ ಜೊತೆಗೆ ಸ್ಟೇಟ್ ಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಫ್ರೀಯಾಗಿ ಸಿಗ್ತಿರುತ್ತೆ. ಹೀಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೊಂದು ಲೈಕ್ ಕೊಟ್ಬಿಟ್ಟು ಪ್ರೋತ್ಸಾಹ ಮಾಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. KCETದು ಲೇಟೆಸ್ಟ್ ಆಗಿ 3 ಬಿಗ್ ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಸ್ನೇಹಿತರ, ಮೊದಲನೇ ಒಂದು ಬಿಗ್ ಅಪ್ಡೇಟ್ ಏನಂದ್ರೆ UGCET 2025 ಕೃಷಿ ಕೋಟಾ ಅರ್ಹ ಮತ್ತು ಅನರ್ಹ ಅಭ್ಯರ್ಥಿಗಳ ಪಟ್ಟಿ ಆದ್ರೆ ಕೊಟ್ಟಿರುವಂತದ್ದು. ನಿಮ್ದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಎಲಿಜಿಬಲ್ ಮತ್ತು ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲೀಸ್ಟ್ ಆದ್ರೆ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಆ ಒಂದು ಲೀಸ್ಟ್ ಅನ್ನ ನೋಡ್ಕೊಳ್ಳಿ. ಯಾರ್ಯಾರು ಎಲಿಜಿಬಲ್ ಇದ್ರ, ಯಾರ್ಯಾರು ಇನ್ಎಲಿಜಿಬಲ್ ಇದ್ರ ಅಂತ. ನೀವು ಎಲಿಜಿಬಲ್ ಇರುವಂತವ್ರು ಮಾತ್ರ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅಟೆಂಡ್ ಆಗಕ್ಕಾಗುವಂತದ್ದು. ಸ್ನೇಹಿತರ, ಇದು ಮೊದಲನೇ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಈಗ ಬಂದಿರುವಂತಹ ಎರಡನೇ ಅಪ್ಡೇಟ್ ಏನಂತ ತಿಳಿಸ್ಕೊಡೋದಾದ್ರೆ UGCET 2025 ಕನ್ನಡ ಅಂಕಪಟ್ಟಿ ಅಂತ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಇದೇನು ಕನ್ನಡ ಅಂಕಪಟ್ಟಿ, ಯಾರಿಗೆ ಈ ಒಂದು ಕನ್ನಡ ಅಂಕಪಟ್ಟಿ ಅಂತ ಕೇಳ್ತಿರ್ತಾರೆ. UGCET 2025 ಕನ್ನಡ ಭಾಷಾ ಪರೀಕ್ಷೆಯ ಅಂಕಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು UGCET 2025ನೇ ಸಾಲಿನ ಹೊರನಾಡು ಮತ್ತು ಗಡಿನಾಡು ಅಭ್ಯರ್ಥಿಗಳಿಗೆ ದಿನಾಂಕ 15/4/2025 ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಲಾಗಿದ್ದು, ಸದರಿ ಪರೀಕ್ಷೆಯ ಅಂಕಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ KEA ವೆಬ್ಸೈಟ್ನಲ್ಲಿ ಇಲ್ಲಿ ಪ್ರಕಟಿಸಲಾಗಿರುವಂತದ್ದು. ನೋಡಿ, ಆ ಒಂದು ಪಟ್ಟಿ ಎಲ್ಲಿದೆ ಅಂತ ನೀವು ಕೇಳೋದಾದ್ರೆ ಇಲ್ಲಿ ನೋಡ್ರಿ, UGCET 2025 ಕನ್ನಡ ಅಂಕಪಟ್ಟಿ ಅಂತ ಇದೆ ಅಲ್ಲ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೋಬಹುದು. ನೋಡಿ ಮಾರ್ಕ್ಸ್ ಎಷ್ಟು ಬಂದಿದೆ, ಮಾರ್ಕ್ಸ್ ಒಪ್ಟೈಂಡು, ಇಲ್ಲಿ ರಿಸಲ್ಟ್ ಬಂದ್ಬಿಟ್ಟು ಪಾಸ್ ಅಂತ ಕೂಡ ಹಾಕಿರುವಂತದ್ದು. ನಿಮ್ಮ ರಿಜಿಸ್ಟರ್ ನಂಬರು ಮತ್ತೆ ಇಲ್ಲಿ ನಿಮ್ಮ ನೇಮ್ ಕೂಡ ಇರುವಂತದ್ದು. ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಬೇಕಂದ್ರೆ ಇಲ್ಲಿ ಅಡೋಬ್ ಅಕ್ರೋಬ್ಯಾಟ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂದ್ರೆ ಕ್ಯಾಂಡಿಡೇಟ್ ನೇಮ್ ಆಗ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು. ಇಲ್ಲಿ ತುಂಬಾ ಲಿಸ್ಟ್ ಇರೋದ್ರಿಂದ ಒಬ್ಬೊಬ್ಬರನ್ನೇ ಹುಡ್ಕೊಳ್ಳೋಕೆ ನಿಮ್ಗೆ ಏನಾದ್ರು ಕಷ್ಟ ಆದ್ರೆ ಈ ರೀತಿಯಾಗಾದ್ರೆ ಮಾಡ್ಬೋದು. ಇದು ಬಂದಿರುವಂತಹ ಎರಡನೇ ಅಪ್ಡೇಟ್ ಸ್ನೇಹಿತರ, ಮೂರನೇ ಅಪ್ಡೇಟ್ ಕೇಳಿದ್ರೆ ನೀವು ತುಂಬಾನೇ ಖುಷಿ ಆಗ್ತೀರಾ. ಇದು ಖುಷಿ ಪಡುವಂತಹ ಅಪ್ಡೇಟ್ ಆಗಿರುವಂತದ್ದು. ಮೂರನೇ ಅಪ್ಡೇಟ್ ಏನಂದ್ರೆ UGCET 2025 ರಿವೈಸ್ಡ್ ಕೀ ಆನ್ಸರ್ಸ್ ಅನ್ನ ಕೊಟ್ಟಿದ್ದಾರೆ. ಪ್ರೀವಿಯಸ್ ಆಗಿ ಕೊಟ್ಟಿದ್ದ ಕೀ ಆನ್ಸರ್ ಅಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಇತ್ತು. ಈಗ ರಿವೈಸ್ಡ್ ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೋಡಿ, ಇಲ್ಲಿ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಎಲ್ಲಿ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅಂತ, ಈಗ 4 ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅನ್ನೋದಾದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಆದ್ರೆ ಸಿಗುವಂತದ್ದು. ಈಗ ನಿಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಆದ್ರೆ ಸಿಗಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸ್ನೇಹಿತರೆ, ಈ ಗ್ರೇಸ್ ಮಾರ್ಕ್ಸ್ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ದು ಕರೆಕ್ಟ್ ಆಗಿ ನೋಡೋದು ಗೊತ್ತಿಲ್ಲ ಅನ್ನೋದಾದ್ರೆ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಂತ ಕೇಳಿ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾಕಂದ್ರೆ ಇದು ತುಂಬಾ ಲೆಂತ್ ಆಗುತ್ತೆ. ಒಂದೇ ವಿಡಿಯೋದಲ್ಲಿ 3 ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಟ್ಬಿಟ್ಟಿದೀವಿ. ಈಗ ವಿಡಿಯೋ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಸಪರೇಟ್ ವಿಡಿಯೋ, ಯಾಕಂದ್ರೆ ನೀವು ಕನ್ಫ್ಯೂಸ್ ಆಗಬಾರ್ದಂತ. ಆದ್ರೆ ನಿಮ್ಗೆ ಈಗ ಒಂದ್ ಹೇಳೋದೇನಂದ್ರೆ, ಈಗ ರಿವೈಸ್ಡ್ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ, ಒಂದ್ಸರಿ ಚೆಕ್ ಮಾಡಿ. ನಿಮ್ಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೊಂದು ಡೀಟೇಲ್ ವಿಡಿಯೋ ಬೇಕು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅಂತ ಕೇಳಿ ವಿಡಿಯೋ ಮಾಡಾದ್ರೆ ತಿಳಿಸ್ತೀನಿ. ನೋಡಿ, ಈಗ ಸದ್ಯಕ್ಕೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಗುವಂತದ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಆದ್ರೆ ಸಿಗಲ್ಲ.